ಹಿಂಗೆ ಬಂದ್ಬಿಡ್ತು ಗಾಯ್ಸ್. ಇವತ್ತು ನಮ್ಮ ಜೊತೆ ಸಖತ್ ಜೋಡ್ಸಿನಾಗ್ಬಿಡ್ತು. ಇವತ್ತು ಮಳೆ ಬರ್ತಾ ಇದೆ. ಮಳೆ ನಾನು ಅಂಬ್ರೆಲಾ ತೊಗೊಂಬಂದಿನಿ, ಅದೇ ನನ್ನ ಖುಷಿ. ಇಲ್ಲ ನಾವು ಹೊಸ ಅಂಬ್ರೆಲಾ ತೊಗೊಬೇಕಾಗಿತ್ತು. ಸೊ ಇದು ವೆದರ್ ಸಖತ್ ಚಿಲ್ಡಾಗಿದೆ, ಕೋಲ್ಡ್, ಎಕ್ಸ್ಟ್ರೀಮ್ಲಿ ಕೋಲ್ಡ್ ಆಗಿಬಿಟ್ಟಿದೆ. ಇವತ್ತು ನಾವು ನೋಡೋಣ ಬ್ಯಾನರ್ಗಳು ಎಷ್ಟು ಕಾಮಿಡಿ ಆಗಿರುತ್ತೆ, ಹೆಂಗೆ ಪೋಸ್ ಕೊಟ್ಟವ್ರೆ ಅಂತ. ಆಯಿತಾ, ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ನಾವು ಒಂದು ಕಾಮಿಡಿ ವಿಡಿಯೋ ಮಾಡ್ತಾಯಿದ್ದೀವಿ. ಕಾಮಿಡಿ ಪ್ಲಸ್ ವ್ಲಾಗು ಮಾಡ್ತಾಯಿದ್ದೀವಿ. ಕಾಮಿಡಿ ಏನಂದರೆ ನಾವು ಬೇರೆಯವ್ರನ್ನ ನಗ್ಸೋದು, ಆಯಿತಾ. ಲೈಕ್ ಇವಾಗ ಒಂದು ಬ್ಯಾನರ್ ಬಂತ, ಆ ಬ್ಯಾನರ್ ಹೆಂಗೆ ಪೋಸ್ ಕೊಟ್ಟವನೆ, ಚಪ್ಪಲಿ ಹೊಡ್ಕೊಂಡು ನಿಂತವನೆ ಅಂತ, ಆಯಿತಾ. ಇವಾಗ ಇನ್ನೊಂದು ಬ್ಯಾನರ್ ಬಂತು, ಇಲ್ಲಿ ಚಪ್ಪಲಿ ಹೊಡ್ಕೊಂಡು ಆಂಟಿ ನಿಂತವ್ರೆ ಅಂತ ಮಾಡೋದು. ಅದಿನ್ನೂ ಬರುತ್ತೆ, ಈ ಬ್ಲಾಗಲ್ಲಿ ಮಾಡೋಣ. ಆ್ಯಕ್ಚುಲಿ ಅದು ನಮ್ಮ ದೊಡ್ಡ ಬ್ರದರ್ ಮಾಡ್ತಾರೆ. ನಮ್ಮ ದೊಡ್ಡ ಬ್ರದರ್ ಇದ್ದಾರೆ, ಇವರೇ ನನ್ನ ದೊಡ್ಡ ಬ್ರದರು, ಅವರೇ ಮಾಡ್ತಾರೆ. ಇನ್ನು 7 ವೀಕ್ ಟೈಮ್ ಕೊಡಿ ಇವರಿಗೆ, ಮಾಡ್ತಾರೆ. ಯಾಕೆಂದರೆ ಅದು ಸ್ವಲ್ಪ ಪ್ರೋಸೆಸ್ಸಲ್ಲಿದೆ. ಆ ಪ್ರೋಸೆಸ್ ಆದಮೇಲೆ ನಿಮಗೂ ಸಿಗುತ್ತೆ. ನಾನು ಮಾಡೋದು, ನಾನು ಬರೀ ಗೇಮಿಂಗ್ ಇಲ್ಲ ವ್ಲಾಗಿಂಗ್ ಅಷ್ಟೇ ಮಾಡೋದು. ಕಾಮಿಡಿ ವಿಡಿಯೋಸ್ ಎಲ್ಲ ನಮ್ಮ ಅಣ್ಣನೇ. ಆ್ಯಕ್ಚುಲಿ ನಾನು PC ಎಲ್ಲ ಬಿಲ್ಡ್ ಆಗಿಲ್ಲ. ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ಒಂದು ಕೀಬೋರ್ಡ್ ಇದೆ, ಒಂದು ಮೌಸ್ ಇದೆ, ಒಂದು ಹೆಡ್ಫೋನ್ ಇದೆ. ಅದೇ ನನ್ನ ಗೇಮಿಂಗ್ ಸೆಟಪ್ಪು. ಮತ್ತು ಯಾರಿಗೆ ಹೇಳ್ಬೇಡ್ರಿ ನನ್ನ ಗೇಮಿಂಗ್ ಸೆಟಪ್ ಇಷ್ಟು ದೊಡ್ಡದು, ಇಷ್ಟು ಕಾಸ್ಟ್ಲಿದು. ಬರೀ ನನ್ನ ಹತ್ರ ಲ್ಯಾಪ್ಟಾಪ್ 93,000 ಕೀಬೋರ್ಡು ಒಂದು 200, ಮೌಸು ಒಂದು 100, ಮತ್ತು ಒಂದು ಹೆಡ್ಫೋನ್ 1,000 ಅಷ್ಟೇ ಇರೋದು. ಅದರ ಮೈಕೆ ಹೆಡ್ಫೋನ್ ಜೊತೆ ಅಟ್ಯಾಚ್ ಇದೆ. ಅದಕ್ಕೆ ಏನು ಎಕ್ಸ್ಟ್ರಾ ಮೈಕ್ ಏನು ತೊಗೊಳಂಗಿಲ್ಲ, ಸುಮ್ಮನೆ ಇರೋದು ಅಷ್ಟೇ, ಆಯಿತಾ. ಅದಾದಮೇಲೆ ನೀವು ಎಷ್ಟೊಂದು ಜನ ಅಂತಿದ್ರಿ, ಯಾಕೆ ನೀವು ಎಷ್ಟೊಂದು ದಿನ ಆದಮೇಲೆ ವೀಡಿಯೋ ಬರ್ತಿದ್ದೀರಾ. ನಾನು ಯಾಕೆಂದರೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಈ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ಬೋದು ಅಂದ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ಈ ಯೂಟ್ಯೂಬ್ ಚಾನಲ್ ಅಷ್ಟು ನೀಟಾಗಿ ಓಡ್ತಿರಲಿಲ್ಲ, ಮತ್ತು ನಾನು ಅಂದ್ಕೊಂಡಿದ್ದ ಥರ ಆಯ್ತಾನೂ ಇರಲಿಲ್ಲ. ಯಾಕೆಂದರೆ ಮತ್ತು ಜಾಸ್ತಿ ಒಳ್ಳೆ ಕ್ಯಾಮ್ರಾನೂ ಇದೆ, ಮತ್ತು ಒಳ್ಳೆ ಎಡಿಟಿಂಗ್ ಪ್ರೊಸೆಸ್ಸು ಇದೆ. ಅದನ್ನೆಲ್ಲ ಮಾಡೋಕ್ಕೆ ಪರ್ಸನ್ ಬೇಕು, ಆ ಪರ್ಸನ್ ಸಿಗಲಿಲ್ಲ. ಬಟ್ ನಮ್ಮ ಅಣ್ಣಯಿಂದ ಅವನು ಹಿಂಗೆ ಬರ್ತಿದ್ದೆಲ್ಲ, ಅದಕ್ಕೆ ಅವನು ನನಗೆ ಮಾರಿಕೊಟ್ಟ. ಸೊ ಈ ಸತಿ ನಾನೇ ಕಲ್ತ್ಕೊಂಡಿದ್ದೀನಿ ಎಡಿಟಿಂಗು. ಸೊ ನಾನು ಈ ಸತಿ ವ್ಲಾಗು ಗೇಮಿಂಗ್ ಕೂಡ ನಾನು ಒಬ್ಬನೇ ಬಿಡ್ತೀನಿ. ಮತ್ತು ನಾನು ಇಂಟ್ರೋದಲ್ಲಿ ನನಗೊಂದು ಪುನೀತ್ ಅಣ್ಣ ಅಂತ ಇದ್ದಾರೆ, ಅವ್ರು ನನಗೆ ಇಂಟ್ರೋ ಡಿಸೈನ್ ಮಾಡಿಕೊಡ್ತಾರೆ. ಸೊ ಆ ಇಂಟ್ರೋನ ಹಾಕಿ ನಿಮಗೆ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಂಟ್ರೋ ಬಂದುಬಿಡುತ್ತೆ. ಆ ಇಂಟ್ರೋ ನಾನು ಹಾಕ್ತೀನಿ. ಅದಾದಮೇಲೆ ನಿಮಗೆ ಇದು ವಿಡಿಯೋ ಸಿಗುತ್ತೆ. ಆ್ಯಂಡ್ ನಾವು ರೀಚ್ ಆದಮೇಲೆ ನಿಮಗೆ ಹೇಳ್ತೀನಿ. ನಾವಿನ್ನೂ ಮೈಸೂರು ರೀಚ್ ಆಗಿಲ್ಲ. ಮೈಸೂರು ರೀಚ್ ಆದಾಗ ನಿಮಗೆ ಇದು ವಿಡಿಯೋ ಮಾಡ್ತೀವಿ.